ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ನರಮೇಧದ ನಂತರ ಪಾಕಿಸ್ತಾನವನ್ನು ಎಲ್ಲ ರೀತಿಯಲ್ಲೂ ಕೂಡ ದುರ್ಬಲಗೊಳಿಸುವ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಒಂದು ವಾಟರ್ ವಾರ್, ಸಿಂಧೂ ನದಿಯ ನೀರನ್ನು ನಾವು ಪಾಕಿಸ್ತಾನಕ್ಕೆ ಬಿಡಲ್ಲ ಅಂತ. ಆ್ಯಕ್ಚುಲಿ ಸಿಂಧೂ ನದಿಯಲ್ಲಿ ಒಟ್ಟು 6 ನದಿಗಳು ಉಪನದಿಗಳಿವೆ. ಅದರಲ್ಲಿ 3 ಭಾರತದ ಪರ ಹರಿಯುತ್ತೆ, ಒಂದು 3 ಪಾಕಿಸ್ತಾನಕ್ಕೆ ಹರಿಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಹರಿಯುವಂತಹ ನೀರು ಝೇಲಂ ನದಿ ಅಂತ ಅಂದ್ಬಿಟ್ಟು. ಈ ಝೀಲಂ ನದಿ ದಡದಿಂದ ಪಬ್ಲಿಕ್ ಟಿವಿ ಇವಾಗ ನಿಮಗೆ ರಿಪೋರ್ಟನ್ನು ಕೊಡುತ್ತೆ. ಹೇಗೆ ಸಿಂಧೂ ಜಲ ಒಪ್ಪಂದ ತಾತ್ಕಾಲಿಕವಾಗಿ ಅಮಾನತ್ತಾಗಿದೆ. ಸಿಂಧೂ ನದಿ ನೀರಿಗೆ ಈಗ ಭಾರತ ಕೊಕ್ಕೆ ಹಾಕಿದೆ. ಪಾಕಿಸ್ತಾನ ರೊಚ್ಚಿಗೆದ್ದು ಅಣ್ವಸ್ತ್ರ ಎಲ್ಲ ಪರಮಾಣು ಬಾಂಬ್ ಸ್ಫೋಟಿಸ್ತೀವಿ ಅಂತೆಲ್ಲ ಹೆದರಿಸ್ತಾ ಇದೆ. ಈಗ ಆ ಜಾಗ ಅಂದರೆ ಝೀಲಂ ನದಿಯ ಮಹತ್ವ ಏನು ಅಂತ ನಿಮ್ಗೆ ಹೇಳ್ತೀವಿ. ಝೀಲಂ ನದಿಯಿಂದ ಪಾಕಿಸ್ತಾನಕ್ಕೆ ಏನೇನಾಗುತ್ತೆ? ಪಾಕಿಸ್ತಾನಕ್ಕೆ ಒಂದು ರೀತಿ ಅದು ಜೀವಜಲ ಇದ್ದಂತೆ. ಝೀಲಂ ನದಿ ನೀರು ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಅಂತಂದರೆ ಆ ಭಾಗದ ಕೃಷಿಕರೆಲ್ಲ ಏನೂ ಮಾಡೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಝೀಲಂ ನದಿ. ಇದರ ಮಹತ್ವ ಏನು, ಯಾವ ಯಾವ ಕೆಲಸ ಕಾರ್ಯಗಳಿಗೆ ಈ ನೀರು ಉಪಯೋಗ ಆಗುತ್ತೆ, ಅದು ಎಲ್ಲಿ ಹುಟ್ಟುತ್ತೆ, ಯಾವ ಕಡೆಗೆ ಹರಿಯುತ್ತೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಶಬೀರ್ ಆ ನದಿಯ ದಡದಿಂದ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ನೋಡೋಣ ಬನ್ನಿ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿ ಆಗ್ತಾ ಇದ್ದಂತೆ ಭಾರತ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನಕ್ಕೆ ಭಾರಿ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಅದೇನು ಅಂದರೆ ಸಿಂಧೂ ಜಲ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದೆ. ನಾವೀಗ ಸಿಂಧೂ ನದಿಯ ಜಲ ಒಪ್ಪಂದದಲ್ಲಿ ಮುಖ್ಯವಾಗಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಝೀಲಂ ನದಿಯ ಮುಂಭಾಗದಲ್ಲಿದ್ದೀವಿ. ಅನಂತನಾಗ್ ಜಿಲ್ಲೆಯಲ್ಲಿ ಹುಟ್ಟಿ ಅನಂತನಾಗ್ ಜಿಲ್ಲೆಯಲ್ಲಿ ಹರಿಯುವಂತಹ ಈ ಒಂದು ನದಿ ಈ ಒಪ್ಪಂದದಲ್ಲಿ ಮಹತ್ವದ ಪಾತ್ರವನ್ನು ನಿಭಾಯಿಸುತ್ತೆ. ಈ ನದಿಯ ದೃಶ್ಯಗಳನ್ನು ಕೂಡ ನಿಮಗೆ ಒಮ್ಮೆ ತೋರಿಸ್ತೀನಿ. ಅನಂತನಾಗ್ ಜಿಲ್ಲೆಯ ಗ್ರಾಮವೊಂದರಲ್ಲಿ ಹರಿಯುವಂಥ ನದಿಯ ದೃಶ್ಯಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಬೇಸಿಗೆ ಆಗಿರುವಂಥ ಹಿನ್ನೆಲೆಯಲ್ಲಿ ನೀರಿನ ಹರಿವನ್ನು ನಿಮಗೆ ಕಡಿಮೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಮಳೆಗಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸಿಂಧೂ ಜಲ ಒಪ್ಪಂದ ಏನಿದೆ, ಈ ಒಂದು ಒಪ್ಪಂದದಲ್ಲಿ ಝೇಲಂ ನದಿಯ ಪಾತ್ರವು ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ಅನಂತನಾಗ್ ಜಿಲ್ಲೆಯಲ್ಲಿ ಹುಟ್ಟುವಂಥ ಈ ಒಂದು ನದಿ ಏನಿದೆ, ವೆರಿನಾಗ್ನ ಚಸ್ಮಾ ವೆರಿನಾಗ್ ಎನ್ನುವಂಥ ಆಳವಾದಂಥ ಪ್ರದೇಶದಲ್ಲಿ ಇದರ ಉಗಮ ಆಗುತ್ತೆ. ಅಲ್ಲಿಂದ ಇದು ಹುಟ್ಟಿ ಮುಂದೆ ಬೇರೆ ಬೇರೆ ಉಪನದಿಗಳ ಜೊತೆಗೆ ಪಾಕಿಸ್ತಾನ ಸೇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. 1960ರಲ್ಲಿ ಈ ಒಂದು ಏನು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು, ಸಿಂಧೂ ಜಲ ಒಪ್ಪಂದವನ್ನು. ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರು ಮತ್ತು ಪಾಕ್ ಅಧ್ಯಕ್ಷ ಆಗಿದ್ದಂಥ ಅಯೂಬ್ ಖಾನ್ ನಡುವೆ ಈ ಒಂದು ಒಪ್ಪಂದ ಆಗಿತ್ತು. 9 ವರ್ಷಗಳ ಕಾಲ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನು ಮಾಡೋ ಮೂಲಕ ಈ ಒಂದು ಒಪ್ಪಂದವನ್ನು ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಒಪ್ಪಂದದ ಪ್ರಕಾರ ಪಶ್ಚಿಮಾಭಿಮುಖವಾಗಿ ಹರಿಯುವ ಸಿಂಧೂ ಝೀಲಂ ನದಿಯ ನೀರಿನ ಹಕ್ಕೇನಿದೆ, ಅದರ ನಿಯಂತ್ರಣ ಅದು ಪಾಕಿಸ್ತಾನಕ್ಕೆ ಸೇರಿತ್ತು. ಪೂರ್ವಾಭಿಮುಖವಾಗಿ ಹರಿಯುವಂತಹ ರಾವಿ, ಬಿಯಾಸ್, ಸಟ್ಲೇಜ್ ನದಿಗಳ ಹಕ್ಕು ಭಾರತಕ್ಕೆ ಸಿಕ್ಕಿತ್ತು. ಈಗ ಈ ಒಪ್ಪಂದ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ, ತಾತ್ಕಾಲಿಕವಾಗಿ ಅಮಾನತಾಗಿರುವಂಥ ಹಿನ್ನೆಲೆಯಲ್ಲಿ ಸಿಂಧೂ, ಮತ್ತು ಈಗ ನೀವು ನೋಡ್ತಿರುವಂಥ ಝೀಲಂ ನದಿಯ ನೀರಿನ ಹಿಡಿತ ಏನಿದೆ ಅದು ಪಾಕಿಸ್ತಾನದ ಕೈ ತಪ್ಪಲಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಯಾಕೆ ಅಂದರೆ ಪಾಕಿಸ್ತಾನದ 80% ಭೂಪ್ರದೇಶ ಏನಿದೆ ಅದು ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಮೇಲೆ ಅವಲಂಬಿತ ಆಗಿರುವಂಥದ್ದು. ಮತ್ತು ಈ ನದಿಯ ನೀರು ಏನು ನೋಡ್ತಿದ್ರಿ, ಇದು ಮುಂದೆ ಹೋಗಿ ಸಿಂಧೂ ನದಿಯ ಜಲ ಒಪ್ಪಂದದ ಭಾಗವೂ ಕೂಡ ಆಗುತ್ತೆ. ಇನ್ನು ಅಲ್ಲಿ ಬೆಳೆಯುವಂತಹ ಬೆಳೆಗಳೇನಿದ್ದಾವೆ ಸುಮಾರು 93%ನಷ್ಟು ಕೃಷಿಗೆ ಬಳಕೆ ಆಗ್ತಾ ಇರುವಂಥದ್ದು. ಈ ನೀರು 7%ನಷ್ಟು ನೀರು ಏನು ಕುಡಿಯೋ ನೀರಾಗಿ ಬಳಕೆ ಆಗ್ತಾ ಇರುವಂಥದ್ದು. ಈ ನೀರಿನ ಮೂಲಕ ಪಾಕಿಸ್ತಾನ 16 ಮಿಲಿಯನ್ ಹೆಕ್ಟೇರ್ ಕೃಷಿ ಪ್ರದೇಶದಲ್ಲಿ ಕೃಷಿಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ನೀರನ್ನು ತಾತ್ಕಾಲಿಕವಾಗಿ ತಡೆದೇ ಹಿಡಿದಿದ್ದೇ ಆದರೆ ಪಾಕಿಸ್ತಾನದ ಕೃಷಿ ಚಟುವಟಿಕೆಗಳ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಇದ್ರ ಜೊತೆಗೆ 7%ನಷ್ಟು ಕುಡಿಯುವ ನೀರಾಗಿ ಬಳಕೆ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನದಲ್ಲಿರುವಂಥ 61%ನಷ್ಟು ಜನರು ಈ ನೀರನ್ನು ನಂಬ್ಕೊಂಡಿದ್ದಾರೆ. ಮುಖ್ಯವಾಗಿ ಪಾಕಿಸ್ತಾನದಲ್ಲಿರುವಂಥ ನಗರಗಳೇನಿದ್ದಾವೆ, ಲಾಹೋರ್, ಕರಾಚಿ, ಮುಲ್ತಾನ್ ಅಂತಹ ಪ್ರಮುಖ ಸಿಟಿಗಳೇನಿದ್ದಾವೆ, ಅಲ್ಲಿಗೂ ಕೂಡ ಇದೇ ನೀರು ಕುಡಿಯುವ ನೀರಿನ ಮೂಲ ಆಗಿರುವಂಥದ್ದು. ಇನ್ನು ಪಾಕಿಸ್ತಾನ ಇದೇ ಸಿಂಧೂ ಜಲ ಒಪ್ಪಂದದ ಭಾಗವಾಗಿ ಬರುವಂಥ ನದಿಗಳ ನೀರನ್ನೇ ನಂಬಿಕೊಂಡು ಸಾಕಷ್ಟು ಹೈಡ್ರೋ ಪ್ರಾಜೆಕ್ಟ್ಗಳ ಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿದೆ. ಸೊ ಈ ಎಲ್ಲ ಯೋಜನೆಗಳು ಅಥವಾ ಕೃಷಿ, ಕುಡಿಯುವ ನೀರು ಎಲ್ಲವೂ ಕೂಡ ಸಿಂಧೂ ಜಲ ಒಪ್ಪಂದದ ಭಾಗವಾಗಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಈ ನೀರನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವಂಥ ಏನಾದರೂ ಕೆಲಸ ಮಾಡಿದರೆ ಪಾಕಿಸ್ತಾನಕ್ಕೆ ಬಹುದೊಡ್ಡ ನಷ್ಟ ಆಗುತ್ತೆ. ಹೀಗಾಗಿ ಪಾಕಿಸ್ತಾನದ ನಾಯಕರುಗಳು ಈಗ ಭಾಳ ದೊಡ್ಡ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ಸಚಿವರು ಏನು ಸಿಂಧೂ ನದಿ ನೀರಿನ ಅಥವಾ ಸಿಂಧೂ
ಜಲ ಒಪ್ಪಂದವನ್ನು ರದ್ದು ಮಾಡಿದರೆ ಆ ನದಿಯಲ್ಲಿ ನೀರು ಹರಿಬೇಕು, ಇಲ್ಲ ಅವರ ರಕ್ತ ಹರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೀರನ್ನು ತಡೆ ಹಿಡಿದ್ರೆ ಅಣುವಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಪಾಕಿಸ್ತಾನದ ಸಚಿವರು ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಅಲ್ಲಿಗೆ ಈ ನದಿಯ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಈ ಜೀಲಂ ನದಿ ಅನ್ನುವಂಥದ್ದು ದೊಡ್ಡದಾಗಿ ಹರಿತಾ ಇದೆ, ಭಾಳ ದೊಡ್ಡ ಕಾಂಟ್ರಿಬ್ಯೂಷನನ್ನು ಕೂಡ ಇದು ಜಲ ಒಪ್ಪಂದದಲ್ಲಿ ಕೊಡುತ್ತೆ. ಮಳೆಗಾಲದಲ್ಲಿ ತುಂಬಿ ತುಳುಕಿ ಹರಿಯುತ್ತೆ. ಅನಂತನಾಗ್ ಜಿಲ್ಲೆಯಲ್ಲಿ ಕೂಡ ನೀವು ನೋಡ್ಬೋದು. ಎಡಬಲದಲ್ಲೂ ಕೂಡ ನೀವು ಕಾಡುಗಳನ್ನು ಕೂಡ ನೋಡಲಿಕ್ಕೆ ಸಿಗುತ್ತೆ. ಎತ್ತರವಾದಂಥ ಮರಗಿಡಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಹಿಂದೆ ಮುಂದೆ ಇದು ಗುಡ್ಡಗಾಡು ಪ್ರದೇಶಗಳ ಮೂಲಕ ಹರಿದು ಪಾಕಿಸ್ತಾನವನ್ನು ಕೂಡ ತಲುಪುತ್ತೆ. ಸೊ ಈ ನೀರಿಗೆ ಏನಾದರೂ ಭಾರತ ಕೊಕ್ಕೆ ಹಾಕುವಂಥದ್ದನ್ನು ಮುಂದುವರೆಸಿದರೆ ಪಾಕಿಸ್ತಾನಕ್ಕೆ ದೊಡ್ಡ ಆರ್ಥಿಕ ಪೆಟ್ಟಾಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಯಾಕೆ ಅಂದರೆ ಒಂದು ಕಡೆ ಕೃಷಿ, ಮತ್ತೊಂದು ಕಡೆ ಕುಡಿಯುವ ನೀರು, ಮತ್ತೊಂದು ಕಡೆ ಹೈಡ್ರೋ ಪ್ರಾಜೆಕ್ಟ್ಗಳು, ಹೀಗೆ ಹಲವು ಯೋಜನೆಗಳನ್ನು ಈ ಒಂದು ನೀರನ್ನೇ ನಂಬಿಕೊಂಡು ಈಗ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು. ಈ ನೀರಿನ ಹರಿವು ಕಟ್ಟಾದರೆ ಪಾಕಿಸ್ತಾನದಲ್ಲಿ ಒಂದು ರೀತಿ ಜಲಕಂಟಕ ಶುರು ಆದರೂ ಕೂಡ ಅಚ್ಚರಿ ಇಲ್ಲ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅನಂತನಾಗ್.